ಆ್ಯಕ್ಚುಲಿ ಮೆಗಾ ಆ್ಯಕ್ಚುಲಿ ಮಗ ಅಂತ ಓದ್ಕೋಬೋದು ಅದನ್ನು. ಈ ಕಡೆ ಪಕ್ಕ ಇರೋದು ಕೃಷ್ಣ, ಕರ್ನಾಟಕದ ಮೇಲೆ ಹೆಸರಿದೆ ಒಂದು ಕೃಷ್ಣ. ಅದು ಗಾಡಿ ನಂಬರ್ KA51AG 7575. ಏನಕ್ಕೆ ಅದು ತೋರಿಸ್ತಾ ಇರೋದು, AG ಸ್ಟ್ಯಾಂಡ್ ಫಾರ್ ಏಜ್. ನಿನಗೆ ಏಜ್ ಆಗೋಗಿದೆ ಅಂತ ಇಲ್ಲಿ ಬೇಕಾಗಿದ್ದಾರೆ ಹಾಕಿದಾರಲ್ಲ. ಆ್ಯಕ್ಚುಲಿ ಇಲ್ಲಿ ವಯೋಮಿತಿ ಇತ್ತಲ್ಲ, ವಯೋಮಿತಿ 25ರಿಂದ 35. ನಾನೇ ಈಗ ಅರ್ಧ ಹಾಕಿದ್ದೆ ಆ್ಯಕ್ಚುಲಿ ಇದನ್ನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ. ಇದನ್ನು ಓದಲಿ, ಇದಕ್ಕೆ ರಿಪ್ಲೈ ಮಾಡಲಿ ಅಂತ ಲಿಫ್ಟ್ ಕೊಡದೆ ಕೂರಿಸ್ಕೊಂಡಿದ್ರು. ಸೊ ನಾನು ಇವಾಗ ನೋಡಿದೆ ಅದನ್ನು, ಅದಕ್ಕೆ ಅರ್ಧ ಹಾಕ್ಬಿಟ್ಟೆ. ಸೊ ನಾನು ಅರ್ಧ ಹಾಕೋದ ತಕ್ಷಣ ಸಡನ್ನಾಗಿ ದ್ರೋಣ ಅಂತ ಗಾಡಿ ಮೇಲೆ ಬರ್ತಿದ್ದೆ, ತೊಗೊಬಂದು ಈ ಗಾಡಿಯಲ್ಲಿ ನಿಲ್ಲಿಸಿದ್ರು. ಅಂದರೆ ನಿನಗೆ ವಯಸ್ಸಾಗೋಗಿದೆ ಅಂತ, ಏಜ್ ಬಾರ್ ಆಗೋಗಿದೆ, ನಿಮ್ಗೆ ಯಾರು ಕೆಲಸ ಕೊಡೋಲ್ಲ ಅಂತ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಅಷ್ಟೇ. ಆ್ಯಕ್ಚುಲಿ ಸದ್ಯಕ್ಕೆ ಸಲ್ಮಾನ್ ಖಾನ್ ಇದೇ ಕಾರಲ್ಲಿ ಓಡಾಡ್ತಾ ಇರೋದು ಅಂದ್ಕೊಳ್ತೀನಿ, ಲ್ಯಾಂಡ್ ಕ್ರೂಸರ್. ಅದೇ ನಿನ್ನೆ ಸಲ್ಮಾನ್ ಖಾನ್ ಥರ ಮಾಡ್ತೀವಿ ಅಂತ ಮೇ ಬಿ ಏನೋ ಆ್ಯಟಿಟ್ಯೂಡ್. ಅಲ್ಲಿ TVS ವಿಶ್ವ ಯಾವುದೋ ಗಾಡಿ, ಅವೆನ್ಯೂನೋ ಯಾವುದೋ ಗಾಡಿ ಹೋಗ್ತಾಯಿದೆ. ಆ್ಯಕ್ಚುಲಿ ಲಕ್ಷ್ಮಮ್ಮ ಮತ್ತು ಲಕ್ಷ್ಮಮ್ಮನ ಮೊಮ್ಮಗ, ಮುದ್ದಿನ ಮೊಮ್ಮಗ ಕುಮುದ ಅವಳ ಕಂದ ಅವಿಶ್ ತೊಗೊಳ್ತಾ ಇರೋದು ನೋಡಿ. ಇಲ್ಲಿ ಒಮ್ಮ ಲೇಡಿ ಬರ್ತಾ ಇದ್ದಾರಲ್ಲ ಬಟ್ಟೆ, ಅಮ್ಮ ಸಾರಿ ಹಾಕ್ಕೊಂಡು. ಸೊ ಅಮ್ಮ ಲಕ್ಷ್ಮಮ್ಮ ಅವರ ಬಾಲಂಗುಚ್ಚಿ. ಏಜ್ ಬಾರ್, ನಿನಗೆ ಏಜ್ ಬಾರ್ ಆಗೋಯ್ತು, ಕೆಲಸ ಸಿಗೋದಿಲ್ಲ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. 444 ಅದು ಏನೋ ಏನೋ ಸೀರೀಸ್ ಇತ್ತು, ಬೇಬಿ 51 ಎಲ್ಲ ಒಡಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದಂತೂ ಖಂಡಿತ. ಏಜ್ಗೆ ಸಂಬಂಧಪಟ್ಟಿರೋದು. ಏಜ್ 51ಗೆ ಏನೋ ಮಾಡ್ತೀವಿ, ಕೆಲಸ ಕೊಡಿಸ್ತೀವಿ ಅಂತೋ, ಮದುವೆ ಮಾಡ್ತೀವಿ ಅಂತೋ ಏನೋ ಒಂದು, ಅಥವಾ ಏಜ್ ಬರಾಗೋಗಿದೆ, ಏನು ಸಿಗೋದಿಲ್ಲ ಅಂತ ಆ್ಯಟಿಟ್ಯೂಡ್ ಆಡ್ಕೊಳ್ತಿರೋದು. ಇಂಥ ಆ್ಯಟಿಟ್ಯೂಡ್ಗಳಿಗೆ ಹೆದರ್ಕೊಂಡು DK ರವಿ ಅಂತ ಅಧಿಕಾರಿಗಳು